ಮೇಡಮ್ ನೋಡಿ ನೋಡಿ ಮೇಡಮ್ ಇಲ್ಲಿ ನೋಡಿ ಜರಿ ಹೇಗಿದೆ ನೋಡಿ ಮೇಡಮ್. ಇಷ್ಟೊಂದು ಸಿಲ್ಕ್ ಸ್ಯಾರಿ ಇಟ್ಕೊಂಡಿದ್ಯಲ್ಲಮ್ಮ ನೀನು, ಸಿಲ್ಕ್ ಶಶಿ. ಮತ್ತೆ ತುಂಬಾ ಚೆನ್ನಾಗಿ ಮಾತಾಡಿದ್ರು, ಎಷ್ಟಾಗುತ್ತಷ್ಟು ಸಾಫ್ಟ್ ಸಿಲ್ಕ್ ಸಾಫ್ಟ್ ಇಲ್ಲ ಮತ್ತೆ. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಅಂದರೆ, ನಾನು ಸೀರೆ ಉಟ್ಕೊಂಡು ನೀಟಾಗಿ ರೆಡಿ ಆಗಿಬಿಟ್ಟಿದ್ದೀನಿ. ಆದರೆ ಈ ಸೀರೆ ನಂದಲ್ಲ, ನಮ್ಮ ಅಶ್ವಿನಿ ಅಕ್ಕದು. ಇಲ್ಲಿ ನೋಡಿ, ಇಲ್ಲಿ ಯಾರ್ಯಾರು ಕೂತಿದ್ದಾರೆ ಅಂತ. ಇವರು ನಮ್ಮ ಅತ್ತೆ, ಇವರು ನಮ್ಮ ಅಶ್ವಿನಿ ಅಕ್ಕ, ಮತ್ತೆ ಆಶಕ್ಕ. ಸೊ ನನಗೆ ನಮ್ಮ ಅಶ್ವಿನಿ ಅಕ್ಕ ಸೀರೆ ಉಡ್ಸಿದ್ದಾರೆ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಸೊ ನಾನು ಸೀರೆ ತಂದಿರಲಿಲ್ಲ, ಅದಕ್ಕೋಸ್ಕರ ಇವತ್ತು ಏನು ಅಂದ್ರೆ ನಮ್ಮ ಅತ್ತೆ ನಮ್ಮ ಅತ್ತೆಯ ಸಿಲ್ಕ್ ಸೀರೆ. ಯಾರದು ಮೂಡ್ಲು? ಓಕೆ, ನಮ್ಮ ಅತ್ತೆ ಸೀರೆ ಕಲೆಕ್ಷನ್ ನ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ನಮ್ಮ ಅತ್ತೆ ಆಲ್ರೆಡಿ ರೆಡಿ ಆಗಿದ್ದಾರೆ ಕುತ್ಕೊಂಡು. ಇವಾಗ ನಾನು ಕುತ್ಕೊಬಿಡ್ತೀನಿ. ಮೇಡಮ್ ನೋಡಿ ನೋಡಿ ಮೇಡಮ್ ಇಲ್ಲಿ ನೋಡಿ ಜರಿ ಹೇಗಿದೆ ನೋಡಿ ಮೇಡಮ್. ಇಲ್ಲಿ ನೋಡಿ ಇದು 300 ರೂಪಾಯಿ ಮೇಡಮ್. ನೋಡಿ ಇಲ್ಲಿ ನೋಡಿ, ಒಳ್ಳೆ ಫಿನಿಶಿಂಗ್ ಇದೆ. 300 ರೂಪಾಯಿಗೆ ನಿಮ್ಗೆ ಮಾಡ್ಕೊಡ್ತೀವಿ ಮೇಡಮ್. ತೊಳಿ 300 ರೂಪಾಯಿಗೆ ಮಾಡ್ಕೊಡ್ತೀವಿ ಮೇಡಮ್. ತೊಳಿ ಮೇಡಮ್. ನೋಡಿ ಮೇಡಮ್, ಇಲ್ಲಿ ನೋಡಿ ಮೇಡಮ್. ಮೇಡಮ್ ನೋಡಿ, ಒಂದ್ ನಿಮಿಷ ರೀ ಮೇಡಮ್. ಇಲ್ಲಿ ನೋಡಿ ಮೇಡಮ್, ಬಾರಿ ಡಿಸ್ಟರ್ಬ್ ಮಾಡ್ತಿದ್ದಾರೆ ಇವರು. ನೋಡಿ ನೋಡಿ ಮೇಡಮ್, ನೋಡಿ ಮೇಡಮ್. ಮೇಡಮ್ ನೋಡಿ, ಮೇಡಮ್ ಇದು ಸಿಲ್ಕ್ ಸೀರೆ ಇದು. ನೀವು ಇದ್ರಲ್ಲಿರೋ ಟೆಕ್ನಾಲಜಿ ಏನು ಅಂತಂದ್ರೆ, ನೀವು ನೆರಿಗೆ ಎಲ್ಲ ಮಾಡೋದ್ ಬೇಡ ಮೇಡಮ್. ಪಂಚೆ ತರ ಹಿಂಗ್ ಹಾಕೊಂಡು ಹಿಂಗ್ ಹಾಕಬಹುದು ಮೇಡಮ್. ನೋಡಿ ಮೇಡಮ್, ಪ್ಲೀಸ್. ವಾವ್, ಸೂಪರ್ ಸೂಪರ್. ಸಾಕು, ಸೀರೆ ಕೊಟ್ಬಿಡು. ಹಿಂದೆ ನಮ್ಮ ಹಸ್ಬೆಂಡ್ ಅವ್ರು ಕುತ್ಕೊಂಡು ತುಂಬಾ ಸ್ವಲ್ಪ ತರಲೆ ಮಾಡ್ತಾ ಇದ್ದಾರೆ, ತಮಾಷೆ ಮಾಡ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಜಾಸ್ತಿ ನಗ್ತಾ ಇದೀವಿ. ಸೊ ಇದು ನಮ್ಮ ಅತ್ತೆಯ ಸಿಲ್ಕ್ ಸೀರೆ. ಅಮ್ಮ, ಇದು ಯಾವಾಗ ತಗೊಂಡಿದ್ದು ಏನು ಹೇಳಿ? ಈ ಸೀರೆನ ನಾಗೇಂದ್ರ ನಯನ ನಿಮ್ಮಿಬ್ಬರು ಮದ್ವೆಲಿ ಧಾರೆ ಸೀರೆ ತಗೊಂಡಿದ್ದೀನಿ, ಧಾರೆಗೆ ಉಟ್ಕೊಂಡಿದ್ದೀನಿ ನಾನು. ಸಿಲ್ಕ್ ಸ್ಯಾರಿ ಇಟ್ಕೊಂಡಿದ್ಯಲ್ಲಮ್ಮ ನೀನು, ಸಿಲ್ಕ್ ಶಶಿ. ಇದು ನಮ್ಮ ಮದ್ವೆಲಿ ತಗೊಂಡಿರೋದು ನಮ್ಮ ಅತ್ತೆ. ಸೊ ಇವಾಗ ಎರಡನೇ ಸೀರೆ ತೋರಿಸ್ತಾ ಇದ್ದಾರೆ. ಇದು ಬೀಗ್ರೂಟ ಸೀರೆ. ಇದು ನಮ್ಮ ನಿಮ್ದೆ ಬೀಗರ್ ಮನೆ ಸೀರೆ, ಬೀಗರ್ ಸೀರೆ ಇದು. ನಯನ ನಾಗೇಂದ್ರ ಮದ್ವೆಲಿ ಬೀಗರ್ ಸೀರೆ ಇದು. ನೋಡಿ, ಸೀರೆ ಬಗ್ಗೆ ಇವ್ರಿಬ್ರಿಗೆ ಜಾಸ್ತಿ ಗೊತ್ತಿದೆ. ಅದಕ್ಕೆ ಸ್ವಲ್ಪ ನಮ್ಮ ಅಕ್ಕವರೇ ಜಾಸ್ತಿ ಮಾತಾಡ್ತಾರೆ, ನನ್ಗೂ ಅಷ್ಟು ಗೊತ್ತಿಲ್ಲ. ನಮ್ಮ ಅತ್ತೆನೂ ಸ್ವಲ್ಪ ಅಂದ್ರೆ, ನಮ್ಮ ಅತ್ತೆನೂ ವಿಡಿಯೋದಲ್ಲಿ ಜಾಸ್ತಿ ಮಾತಾಡಲ್ಲ. ಪಾಪ ಅವ್ರು ಸ್ವಲ್ಪ ಮುಜುಗರ ಪಡ್ಕೊಂಡೆ ಇದ್ ಮಾಡ್ತಾ ಇದ್ದಾರೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಅವರೇ ಮಾತಾಡ್ತಾರಲ್ಲ ವಿಡಿಯೋ, ಅವ್ರು ಅಪ್ಲೋಡ್ ಮಾಡ್ಕೊಳ್ತಾರೆ ಬಿಡು. ನಂಗೆ ಹೊಟ್ಟೆ ನೋವು ಬರ್ತಾ ಇದೆ, ಸುಮ್ನಿರು, ಅಷ್ಟು ನಗಿಸ್ಬೇಡ. ಸೊ ಇದು ನಮ್ಮ ಮದ್ವೆಯ ಬೀಗ್ರೂಟದ ಸೀರೆ. ಓಕೆ, ಚೆನ್ನಾಗಿದೆ. ಇದು ಸಹ ನಾಗೇಂದ್ರ ನಯನ ಮದ್ವೆಗೆ ತಗೊಂಡಿದ್ದು ಸೀರೆನ. ಇದನ್ನ ನಾನು ಇವ್ರ ರಿಸೆಪ್ಷನ್ ಅಲ್ಲಿ ಉಟ್ಕೊಂಡಿದ್ದೀನಿ. ಚೆನ್ನಾಗಿದೆ. ಇದು ನಮ್ಮ ಅಮ್ಮಂಗೆ ಇಷ್ಟ ಇರಲಿಲ್ಲ. ನಾನು ಫೋರ್ಸ್ಫುಲ್ ಆಗಿ ಇದನ್ನೇ ತಗೋಬೇಕು ಅಂತ. ಹೌದಾ? ನಾನು ಬಟ್ ಅಮ್ಮ ತಗೊಂಡ್ಮೇಲೆ ಹೇಳಿದ್ದೆ, ಅಮ್ಮ ಯಾಕೆ ಈ ಕಲರ್ ತಗೊಂಡಿದ್ದೀರಾ ಅಂತ ಅಮ್ಮಂಗೆ ಹೇಳಿದ್ದೆ ನಾನು. ನೀನು ಒಬ್ಳೆ ಎಲ್ರೂ ಕೇಳಿದ್ರು ಈ ಸೀರೆನೇ ಯಾಕೆ ಕಳಿಸಿದ್ರು. ಇಲ್ಲ, ಸೀರೆ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆಯಾ ಈ ಸೀರೆ? ಇದು ಆಕ್ಚುಲಿ ನನಗೆ ತುಂಬಾ ಇಷ್ಟವಾದ ಸೀರೆ. ನಮ್ಮ ಅತ್ತೆ ಇದು ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣ್ತಾರೆ. ನಾನು ಅದಕ್ಕೆ ಹೇಳಿದೀನಿ ಕೂಡ, ನನ್ನ ಮದ್ವೆಯಲ್ಲಿ ಯಾಕಮ್ಮ ಈ ತರ ತಗೊಂಡಿಲ್ಲ ಅಂತ ಒಂದ್ಸತಿ ನಾನು ಹೇಳಿದೀನಿ ಕೂಡ. ಇದು ಯಾವಾಗ ತಗೊಂಡಿದ್ದಮ್ಮ? ಇದು ಅಶ್ವಿನಿ ಮದ್ವೆಲಿ, ನನ್ನ ಮದ್ವೆಲಿ ತಗೊಂಡಿದ್ದಾರೆ ಸೀರೆ. ಅಮ್ಮ, ಇದ್ರ ಪ್ರೈಸ್ ಎಷ್ಟಿರ್ಬೋದಮ್ಮ? ಬೇಗ ಹೇಳ್ಬೇಕಮ್ಮ ನೀನು. ಈ ಸೀರೆಯ ಮಾಡ್ಬಾರ್ದು, ರೇಷ್ಮೆ ಸೀರೆ ಅದು, ಹಂಗ್ ಮಾಡ್ಬಾರ್ದು. ಎಷ್ಟು ಹೇಳು? 850 ರೂಪಾಯಿ. ಬಾ ಅಂತಾರೆ ನೀನು. ಅವ್ರಿಗೆ ಗೊತ್ತಿಲ್ಲ ಸೀರೆ ಬಗ್ಗೆ, ಏನು ಗೊತ್ತಿಲ್ಲ ನಮ್ಮ ಯಜಮಾನ್ರಿಗೆ. ಸುಮ್ಮನೆ 12,000 ರೂಪಾಯಿ, 10,000 ರೂಪಾಯಿ. ಓಕೆ. ಈಗ ಜಾಸ್ತಿ. ಇದು ಆಕ್ಚುಲಿ ತುಂಬಾ ಚೆನ್ನಾಗಿದೆ. ನಂಗೆ ಈ ಸೀರೆ ನಿಜವಾಗ್ಲೂ ತುಂಬಾ ಇಷ್ಟ. ಇದು ತುಂಬಾ ಚೆನ್ನಾಗಿದೆ ಅಲ್ಲ? ಒಂಥರ ಬ್ರೈಟ್ ಆಗಿ ಚೆನ್ನಾಗಿ ಅಮ್ಮ ಹಾಕೊಂಡ್ರೆ ಇದು ಚೆನ್ನಾಗಿ ಕಾಣುತ್ತಾ. ಅಕ್ಕ ಒಂಚೂರು ಜೋರಾಗಿ ಮಾತಾಡಿ ಅಕ್ಕ.
ಅವರು ನನ್ನ ಹತ್ರ ಗ್ರೀನ್ ಐತಲ್ಲ ಅಂತ ಹೇಳ್ತಿದ್ರು. ಅವ್ರದೊಂದು ವಿಡಿಯೋ ಮಾಡಿ ಆಮೇಲೆ ಹೇಳ್ತೀನಿ ಇರು, ನಾನು ನಿನ್ ಡಿಸ್ಟರ್ಬ್ ಮಾಡ್ಬೇಡ. ಅವ್ರದ್ದು ಕೆಲವೊಂದು ಸ್ಯಾರಿ ಇದೆ. ಇದು ಯಾವಾಗ ತಗೊಂಡಿದ್ದಮ್ಮ? ಇದು ನಮ್ಮ ಅಳಿಯವ್ರು ಕೊಡ್ಸಿದ್ದು ಬೀಗರ್ ಸೀರೆ ಇದು. ಅಶ್ವಿನಿ ಅಕ್ಕನ ಮದ್ವೆಲಿ, ಅಶ್ವಿನಿ ಮದ್ವೆಲಿ ಅವ್ರು ಕೊಡ್ಸಿರೋದು. ಅಶ್ವಿನಿ ಮನೆಯವ್ರು ಕೊಡ್ಸಿರೋದು. ನನ್ನ ಹತ್ರನು ಸೇಮ್ ಈ ತರ ಒಂದ್ ಕಲರ್ ಇದೆ, ಬಟ್ ಬಾರ್ಡರ್ ಇಲ್ಲ. ಆಶಕನ್ ಸೀಮಂತಕ್ಕೆ ಹಾಕೊಂಡಿದ್ದೆ ನಾನು ಈ ಸೀರೆ. ನಂಗೆ ಈ ಕಲರ್ ತುಂಬಾ ಇಷ್ಟ. ಇದು ಚೆನ್ನಾಗಿದೆ. ಈಗ ನೆಕ್ಸ್ಟ್ ಸೀರೆ ಇದು ಈ ಸೀರೆ ಇದು ಬಂದು ನಂದೇ, ನನ್ನ ಮದ್ವೆದೆ ರಿಸೆಪ್ಷನ್ಗೆ ಅಂತ ಕೊಡ್ಸಿದ್ದೆ ಈ ಸೀರೆನ. ಸೇಮ್ ನಾನು ಇದೇ ತರದಿದೆ. ಇದೇ ತರ ಇದೆಯಾ? ರಿಸೆಪ್ಷನ್ ಕೊಡ್ಸಿದ್ದೆ, ಅಮ್ಮ ಬೀಗ್ರೂಟಕ್ಕೆ ಹಾಕೊಂಡಿತ್ತು. ಚೆನ್ನಾಗಿದೆ. ಅದಕ್ಕೆ ಸೀಮಂತದ ಸೀರೆ ಇದು. ಸೀಮಂತದಲ್ಲಿ ನಮ್ಮ ಆಶಕ್ಕ ಹತ್ರನೂ ಇದೆ. ಆಕ್ಚುಲಿ ಏನು ಅಂದ್ರೆ ನಮ್ಮ ಆಶಕ್ಕ ಮತ್ತೆ ನಮ್ಮ ಅಶ್ವಿನಿ ಅಕ್ಕ ಅವ್ರು ಇಬ್ರು ಕೂಡ ಅವರ ಸ್ಯಾರಿ ಕಲೆಕ್ಷನ್ದು ಮಾಡಿದ್ದಾರೆ ವಿಡಿಯೋ. ಸೊ ಅವ್ರ ಹತ್ರ ಇರೋ ಅಷ್ಟು ಸೀರೆ ನಾನಂತೂ ಯಾರ ಹತ್ರನೂ ನೋಡಿಲ್ಲ. ನಮ್ಮ ಫ್ಯಾಮಿಲಿಯಲ್ಲಂತೂ ಯಾರ ಹತ್ರನೂ ಇಲ್ಲ. ಅಷ್ಟು ಸೀರೆ ಇದೆ ಈ ಇಬ್ರು ಹತ್ರನೂ. ಅದು ಅಲ್ಲದೆ ಬ್ಲೌಸ್ ಎಲ್ಲ ಎಷ್ಟು ಚೆನ್ನಾಗಿ ಹೊಲ್ಸಿದ್ದಾರೆ ಅಂದ್ರೆ ಅವ್ರು ವಿಡಿಯೋ ಮಾಡಿದ್ದಾರೆ. ದಯವಿಟ್ಟು ಆಶಾ ಅಡುಗೆ ಮನೆ ಚಾನಲ್ ಅಲ್ಲಿ ಇವ್ರು ಅಪ್ಲೋಡ್ ಮಾಡಿದ್ದಾರೆ. ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಮ್ಮ ಅಶ್ವಿನಿ ಅಕ್ಕ ಅಪ್ಲೋಡ್ ಮಾಡಿದ್ದಾರೆ. ಅಲ್ಲಿ ಹೋಗಿ ನೋಡಿ, ತುಂಬಾ ಕಲೆಕ್ಷನ್ಸ್ ಇದೆ ಇವ್ರ ಹತ್ರ ಸೀರೆ. ಈ ಒಂದು ವಿಡಿಯೋ ಮೇನ್ ಟಾಪಿಕ್ ಇರೋದು ನಮ್ಮಮ್ಮ. ಇರ್ಲಿ, ಅಮ್ಮಂಗ್ ತೋರಿಸ್ತಾ ಇದ್ದೀನಿ. ಈ ಸೀರೆ ಈ ತರ ವಿಷಯ ಬರ್ಬೇಕಾಗಿದ್ದು ಇಲ್ಲಿಂದಾನೆ. ಆಯ್ತಾ? ಇದು ನನ್ನ ದೊಡ್ಡ ಮಗನ ಮದ್ವೆ ರಂಜಿತಾ ಆಶಾ ಮದ್ವೆಲಿ ತಗೊಂಡಿದ್ದ ಸೀರೆ ಇದು. ಓಕೆ. ಇದು ದಾರೆಗೆ ಉಟ್ಕೊಂಡಿದ್ದ ಸೀರೆ ಇದು. ಚೆನ್ನಾಗಿದೆ. ಜಾಸ್ತಿ ಏನ್ ಕಲೆಕ್ಷನ್ ಇಲ್ಲ ನಮ್ಮ ಹತ್ರ. ಕಮ್ಮಿನೇ. ಆಯ್ತಾ? ಕಮ್ಮಿನೇ. ಇದು ಹೋದ್ ವರ್ಷ, ಇದಕ್ಕೆ 2ನೇ ವರ್ಷದಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ 2 ವರ್ಷದ ಮುಂಚೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ದು ಸೀರೆ ಇದನ್ನ. ಯಾಕೆ ಅಂತಂದ್ರೆ ನಾನು ಇರ್ಲಿಲ್ಲ ಅಲ್ಲ ಅತ್ತೆ. ಓ ಕರೆಕ್ಟ್. ಕಲರ್ ಸೆಲೆಕ್ಟ್ ಮಾಡಲ್ಲ, ನಮ್ಮಮ್ಮ ಹೋಗಿ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡಿದ್ದು ಸೀರೆ ಇದು. ಕರೆಕ್ಟ್. ಈ ಸೊಸೆ ಬಾಣತನಕ್ಕೆ ಹೋಗಿದ್ಲು ಅಂತ ಹೇಳ್ಬಿಟ್ಟು ನಾನೇ ಹೋಗಿ ನನ್ಗೆ ಇಷ್ಟವಾಗಿಲ್ವೋ ಕಲರ್ ಯಾವ್ದೋ ಒಂದು ಸೆಲೆಕ್ಟ್ ಮಾಡಿ ಎತ್ಕೊಂಡ್ ಬಂದಿದ್ದೀನಿ. ಚೆನ್ನಾಗಿದೆ. ಆದ್ರೆ ಬ್ರೈಟ್ ಕಲರ್ ಚೆನ್ನಾಗಿದೆ. ಆಮೇಲೆ ಇದು ನನ್ನ ಮೊಮ್ಮಗನ ನಾಮಕರಣದಲ್ಲಿ ಕೊಡ್ಸಿದ್ದು ಸೀರೆ. ನಮ್ಮ ಅಳಿಯ ಮಗಳು ಕೊಡ್ಸಿರೋ ಸೀರೆ ಇದು. ನನ್ನ ಮಗನ ನಾಮಕರಣದಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನ ಅವರೇ ಕೊಡ್ಸಿದ್ದು ಈ ಸೀರೆ. ಇದು ಮೈಸೂರು ಸಿಲ್ಕ್. ಚೆನ್ನಾಗಿದೆ. ಇದು ಫುಲ್ ಸಾಫ್ಟ್ ಆಗಿದೆ. ಚೆನ್ನಾಗಿ ಕಾಣಿಸುತ್ತೆ. ಹೌದು. ನಮ್ಮತ್ತೆ ಇದನ್ನ ಒಂದು ತುಂಬಾ ಸತಿ ಹಾಕಿದ್ದಾರೆ. ನಮ್ಮಮ್ಮ ತವ್ರ ಮನೆ ಸೀರೆ. ತವರು ಮನೆ ಬಿಟ್ಟು ಹೊಸ ನಮ್ಮಮ್ಮ ಇವಾಗ ಕೊಡ್ಸಿರೋದು ರೀಸೆಂಟ್ ಆಗಿ ತವ್ರ ಮನೆ ಸೀರೆ ಇದು. ಇದು ನನ್ನ ತಂಗಿ ಮಗನ ಮದ್ವೆಲಿ ನಮ್ಮ ತವ್ರ ಮನೆಯವ್ರು ಕೊಡ್ಸಿರೋ ಸೀರೆ ಇದು. ನನ್ನ ತಂಗಿ ಮಗ ಕೊಡ್ಸಿರೋ ಸೀರೆ ಇದು. ಒಂದ್ಸತಿನೂ ಉಟ್ಕೊಂಡಿಲ್ಲ ನಾನು ಇದನ್ನೇ. ಇದು ನನ್ನ ಮಗಳು ಕೆಲ್ಸಕ್ಕೆ ಹೋಗ್ತಾ ಇದ್ದಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತಗೊಬಂದಿದ್ದು ಸೀರೆ ಇದು. ಈ ಸೀರೆನೂ ರಂಜಿತನ ಮದ್ವೆಲೆಲ್ಲ ತಗೊಂಡಿದ್ದು. ಇದು ಆನ್ಲೈನ್ ಅಲ್ಲಿ ನಾನು ಅದಕ್ಕೆ ಅಮ್ಮ ಎಲ್ಲ ಒಂದೇ ತರ ಸ್ಯಾರಿ ತಗೊಂಡಿದ್ದು. ಚೆನ್ನಾಗಿದೆ. ಸಿಲ್ಕ್ ಸ್ಯಾರಿ ತಾನೆ ಇದು? ಸಿಲ್ಕ್ ಚೆನ್ನಾಗಿದೆ. ಇವಾಗ ನಮ್ಮ ಇದು ಆಕ್ಚುಲಿ ಇದು ನನ್ನ ಫೇವರೇಟ್ ಸೀರೆ. ಅವರ ಸೀರೆ. ಹೇಳಿ ಅಕ್ಕ ಇದ್ರ ಬಗ್ಗೆ. ಇದು ನನ್ನ ತಮ್ಮನ ಮದ್ವೆ ಸೀರೆ. ನನ್ನ ತಮ್ಮನ ಮದ್ವೆಲಿ ನಮ್ಮಪ್ಪ ನಮಗೆ ಕೊಡ್ಸಿದ್ದಿದ್ದು ಸೀರೆ ಇದು. ನಂದು ಅದಕ್ಕೆದಲ್ಲಿ ಅದಕ್ಕೆ ತಂದಿಲ್ಲೇನಾ? ಇಲ್ಲಿ ಇದು ಅದಕ್ಕೆ ಇದು ಇಬ್ರು ಒಂದೇ ತರ ಹಾಕೊಂಡಿದ್ವಿ. ಕಲರ್ ಚೇಂಜ್. ಚೆನ್ನಾಗಿದೆ. ಇದು ನಮ್ಮ ಅಶ್ವಿನಿ ಅಕ್ಕನ ತುಂಬಾ ಫೇವರೇಟ್ ಸೀರೆ. ಅಕ್ಕ ನಿಮ್ದು ಯಾವ್ದು ತುಂಬಾ ಇಷ್ಟ ಆದ ಸೀರೆ? ನಾನು ಜಾಸ್ತಿ ಲೈಟ್ ಪಿಂಕ್ ತಗೊಳ್ಳೋದು. ಅಲ್ಲ ನಿಮ್ಮ ಹತ್ರ ಆಗಿತ್ತು ಅಂತ. ಅಲ್ಲ ನಿಮ್ಮ ಹತ್ರ ಇರೋದ್ರಲ್ಲಿ ಬಟ್ ನನಗೆ ಇದು ತುಂಬಾ ಫೇವರೇಟ್. ತುಂಬಾ ಸೀರೆ ಇದಾವೆ. ನಮ್ಮ ಅತ್ತೆದು ಜಾಸ್ತಿ ಸೀರೆಗಳಿಲ್ಲ. ಸೊ ಇವಾಗ ಇನ್ನ ಒಂದಷ್ಟಿದೆ. ಇವಾಗ ಸದ್ಯಕ್ಕೆ ಸಾಕು ಅಂತ ಸ್ವಲ್ಪ ತೋರಿಸಿದೀವಿ. ಸೊ ಇವ್ರಿಬ್ರದ್ದೇ ಜಾಸ್ತಿ ಸೀರೆಗಳಿದಾವೆ. ಸೊ ಇವಾಗ ಇದು ಅಕ್ಕ ಇದು ವರಮಹಾಲಕ್ಷ್ಮಿ ಹಬ್ಬದ ಸೀರೆ. ಹೋದ್ ಸರಿ ಇದು ಇನ್ನ ಹೊಲ್ಸಿಲ್ಲ. ಹೋದ ವರ್ಷದ್ದು. ಚೆನ್ನಾಗಿದೆ. ಇದು ಚೆನ್ನಾಗಿದೆಲ್ಲ. ಚೆನ್ನಾಗಿದೆ. ಇದು ಸಾಫ್ಟ್ ಸಿಲ್ಕ್. ಸಾಫ್ಟ್ ಸಿಲ್ಕ್. ಸ್ಟಿಚ್ ಸಾಫ್ಟ್ ಇಲ್ಲ ಮತ್ತೆ ಅಂದ್ರೆ ಸೆಮಿ. ಇದರಲ್ಲಿ ಈ ಸೀರೆಲಿ ಎಳೆ ಜಾಸ್ತಿ ಇರುತ್ತೆ ನಯನ. ಇದು ಕಾಸ್ಟ್ಲಿ ಇರುತ್ತೆ. ನನ್ನ ಗೊಂಬೆ ತರ ಕೂರಿಸ್ಬಿಟ್ಟು ಇವ್ರು ಮಾತಾಡ್ತಾವ್ರೆ. ನಿಂದು ಮತ್ತೆ ನಂದು ಇಬ್ಬರದು ಒಂದೇ ಕೆಲಸ ಇದೆ.
ಅಮ್ಮನೆಲ್ಲ ಸೀರೆ ತೋರ್ಸಿದೀವಿ. ನಾನು ಅದೇ ನೋಡ್ತಾ ಇದೀನಿ, ಅಮ್ಮನ ಗೊತ್ತೈತೆ ಇವ್ರಿಬ್ರೆ ಮಾತಾಡ್ತಾವ್ರೆ. ಎಲ್ರೂ ಮಾತಾಡ್ತಾ ಇದೀವಿ, ಯಾಕಂದ್ರೆ ನನ್ಗೂ ಜಾಸ್ತಿ ಮಾತಾಡಕ್ ಬರಲ್ಲ ಸೀರೆ ಬಗ್ಗೆ. ಎದೋಳು ಮತ್ತೆ ನನ್ನ ವಿಡಿಯೋ ಮಾಡ್ತಾ ಇರೋದಲ್ಲ, ಎಲ್ಲಿ ಗೊತ್ತಾಗ್ತಿಲ್ಲ ನನಗೆ, ಅವ್ರು ಟೇಕ್ ಓವರ್ ಮಾಡ್ಬಿಟ್ಟವ್ರೆ. ನಾವಿಬ್ರು ಇದ್ರೆ ಸಾಕು, ನಾವ್ ಇಲ್ಲಿ ಕೂತಿದೀವಿ, ಅವ್ರು ಮಾತಾಡ್ಲಿ. ಇದರಲ್ಲಿ ಎಳೆ ಜಾಸ್ತಿ ಇರುತ್ತೆ ಸಿಲ್ಕ್ದು, ಅದಕ್ಕೆ ಇದು ಕಾಸ್ಟ್ಲಿ. ಇದು ಎಳೆ ಕಮ್ಮಿ ಇರುತ್ತೆ, ಇದು ಮಿಕ್ಸ್ ಇರುತ್ತೆ, ಅದಕ್ಕೆ ಪವರ್ ಲೂಮ್. ಇದು ಹ್ಯಾಂಡ್ ಲೂಮ್. ಇದು ಅದಕ್ಕಿತ್ತಾನೆ ಇದು. ಅಕ್ಕ ಇದೆಷ್ಟಕ್ಕ ಪ್ರೈಸ್? 14,000. ಅಕ್ಕ ನಿಮ್ದು 16,500 ಇದು ನಂದು 18 ಏನೋ ಕೊಟ್ಟಿದ್ದು ನಂದು. ಇದು 18,000. ನಾನ್ ಇಷ್ಟು ಕಾಸ್ಟ್ಲಿ ಸೀರೆ ಎಲ್ಲ ತಗೊಳಲ್ಲಪ್ಪ. ನನ್ಗೆ 2,000 ಕಡಿಮೆ ಕೊಡ್ಸಿದ್ರ ಅತ್ತೆ ನೀವು ಇಲ್ಲ, ಅದಕ್ಕೆ ನಿಮ್ಗೆ ಡಿಸ್ಕೌಂಟ್ ಕೊಟ್ಟ, ನಮಗ್ ಕೊಟ್ಟಿಲ್ಲ ಅಷ್ಟೇ. ನಾನು ಒಂದೇ ಸೀರೆ ಅಷ್ಟೇನೆ, ಬಟ್ ನಾವು ಡಿಸ್ಕೌಂಟ್ MRP ಸೇಮ್ ಇತ್ತು ಎರಡೂನು, 24 ಇತ್ತು. ಬಟ್ ಆದ್ರೆ ಅವರು ಡಿಸ್ಕೌಂಟ್ ಮಾಡಿ ಆಮೇಲೆ 18,500 ಬಾರ್ಡರ್ ನೋಡಿ, ದೊಡ್ಡ ದೊಡ್ಡ ಬಾರ್ಡರ್ ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಸೀರೆ. ಹಾ, ಇವಾಗ ಇದಾರ್ದಕ್ಕ ನಿಮ್ದ, ನೀವ್ ಹೇಳಿದ್ದು. ಇದು ಅದಕ್ಕೆ ರಿಸೆಪ್ಷನ್ ಸೀರೆ. ಹೋಲ್ಡ್ ಮಾಡಿದ್ದೀನಿ. ಹೌದಾ? ಅದಕ್ಕೆ ರಿಸೆಪ್ಷನ್ ಸ್ಯಾರಿ. ಇದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಇರಿ ಆಶಕ್ಕ ಹೇಳಿ ಇದ್ರ ಬಗ್ಗೆ. ಅಕ್ಕ ಹೇಳಿ ಅಕ್ಕ ಇದ್ರ ಬಗ್ಗೆ ಏನಾದ್ರು. ಇದು ಆಕ್ಚುಲ್ ಆಗಿ 24,000 ಸೀರೆ. ನಮ್ಮ ಮನೇಲೆ ಇರೋ ಅಂತ ಸೀರೆಯಲ್ಲಿ ಕಾಸ್ಟ್ಲಿಯೆಸ್ಟ್ ಸ್ಯಾರಿ ನಮ್ಮ ಮನೇಲಿ. ಅಪ್ಪ, ನನ್ನ ಹತ್ರನೂ ಇಲ್ಲ. 24,000 ಕೊಟ್ಟು ನಾನು ತಗೊಂಡೇ ಇಲ್ಲ. ನನ್ನ ಹತ್ರನೂ ಇಲ್ಲ, ಇವ್ರು ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಈ ಸೀರೆ. ನಾನು 2 ಸಲ ಹಾಕಿದ್ದೀನಿ ಅಷ್ಟೇ. ನಾನು ಮದ್ವೆ ಆದ್ಮೇಲೆ ನನ್ನ ತಮ್ಮನ ಮದ್ವೆಲಿ ಹಾಕಿದ್ದೀನಿ. ಚೆನ್ನಾಗಿದೆ. ಇದು ಅಕ್ಕ ನಿಮ್ದು ತಾನೇ ಇದು? ಅಮ್ಮದ ಈ ತರ ಒಂದ್ ಸೀರೆ ಇತ್ತಲ್ಲ, ಎಲ್ಲಮ್ಮ ನಿಂದು ಈ ತರ ಈ ಕಲರ್ ಒಂದ್ ಸೀರೆ ಇದೆಯಲ್ಲ, ಬರ್ತಡೇ ತಂದು ಕೊಟ್ವಲ್ಲ, ಕರೆಕ್ಟ್. ಅದು ಇದು ಮೈಸೂರು ಸಿಲ್ಕ್ ಎಲ್ಲೋ ಇಟ್ಬಿಡಿ. ಮೈಸೂರು ಸಿಲ್ಕ್ ಸ್ವಲ್ಪ ಸೀರೆ ಸಿಕ್ಕಿಲ್ಲ. ಅಮ್ಮ ಬರಕ್ಕಿಂತ ಮುಂಚೆನೆ ನಾವು ಅಲ್ಲಿಂದ ತಂದು ಇಲ್ಲಿಟ್ಟಿದ್ವಿ. ಇನ್ನ ಉಳ್ದಿದ್ ಸೀರೆ ಎಲ್ಲ ಅಮ್ಮ ಎಲ್ಲೋ ಇಟ್ಟಿದ್ದಾರೆ. ವರ್ಷ ಟ್ರೆಂಡಿಂಗ್ ಆಗಿದ್ದು. ಹೋದ ವರ್ಷ ಟ್ರೆಂಡಿಂಗ್ ಆಗಿತ್ತು. ಅದಕ್ಕೂ ಮುಂಚೆ ವರ್ಷದಲ್ಲಿ ತೆಗೆದು ನಾವು ಇಟ್ಟಿದ್ವಿ. ಈ ವರ್ಷ ಹೊಲ್ಸ್ಕೊಂಡು ಇಬ್ರ ಹತ್ರನೂ ಸೇಮ್ ಸೀರೆ ಇದೆ ತಾನೆ? ಇದು ಫ್ಯಾನ್ಸಿ, ಇದು ಟ್ರೆಡಿಷನಲ್. ಸೊ ಚೆನ್ನಾಗಿದೆ. ಇದ್ರ ಪ್ರೈಸ್ 9,500. ನಾವು ಕೊಟ್ಟಿದ್ದು 9,500, 14 ಏನೋ ಇತ್ತು. 9,500 ಕೊಟ್ಟು. ಇವ್ರ ಹತ್ರ ಇರೋ ಸೀರೆಗಳೆಲ್ಲ ಕಾಸ್ಟ್ಲಿ ಇದೆ, ಎಲ್ಲ 10,000 ಮೇಲೆ ಇದೆ, ಎಲ್ಲ ಸಿಲ್ಕ್ ಸ್ಯಾರಿ. ಇದು 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 ಅಶ್ವಿನಿ ಅಕ್ಕ, ಇದು ನಿಮ್ಮ ಮದ್ವೆ ತಾನೆ? ನನ್ನ ಮದ್ವೆದಲ್ಲ. ಮದ್ವೆದಲ್ಲ ಇದು? ಮದ್ವೆದು ಇದೇ ತರ ಇದೆ, ಬಟ್ ಅಂದ್ರೆ ಇದು ಮದ್ವೆದಲ್ಲ, ಇದು ಸೆಮಿ ಸಿಲ್ಕ್. ಓಕೆ. ಕಾಫಿ ಮಾಡೋದು. ಅಯ್ಯೋ ಸಾರಿ ಅಮ್ಮ. ಅಮ್ಮ ನಿಮ್ದು ಆಯ್ತಲ್ಲ, ಮಾತಾಡ್ಸಿದೀವಮ್ಮ. ಇವತ್ತೇನು ಅಂದ್ರೆ ಸೀರೆ ಕಲೆಕ್ಷನ್ಸ್ಗೆ ಎಲ್ಲರೂ ಕೂತಿದ್ವಿ, ಅದಕ್ಕೆ ಎಲ್ಲರೂ ಮಾತಾಡಿದ್ವಿ. ನಮ್ಮ ಅತ್ತೆ ಸ್ವಲ್ಪ ಮಾತಾಡ್ಬಿಟ್ಟು ಸುಮ್ಮನೆ ಕೂತಿದಾರಂತೆ, ಹಿಂದೆಯಿಂದ ರೇಗಿಸ್ತಾ ಇದ್ದಾರೆ, ಅಮ್ಮನ ಸುಮ್ಮನೆ ಗೊಂಬೆ ತರ ಕೂರ್ಸಿದ್ದೀರಾ ಅಂತ ಹೇಳಿ. ಅಮ್ಮ ಇವಾಗ ಏನಾದ್ರು ಮಾತಾಡಮ್ಮ. ಹೇಳ್ಬೇಕು ಇರ್ಲಿ ಅವ್ರಿಗೆ. ನಮ್ಗೆ ಇವರಷ್ಟು ಟ್ಯಾಲೆಂಟ್ ಇಲ್ಲಮ್ಮ ನನ್ಗೆ. ನೋಡು ನಯನ, ನಮ್ಗಿಂತ ಜಾಸ್ತಿ ಟ್ಯಾಲೆಂಟ್ ಇದೆ ನಿಮ್ಗೆ. ನಿಮ್ ಮಾತು ಕೇರ್ ಓ ಮಾಡ್ತಾರೆ. ಸಾರಿ ಅಕ್ಕ. ಹೇಳ್ತಾವ್ರೆ ಈ ಸೀರೆ ನೋಡೋಣ ಎಷ್ಟು ಡಿಫ್ರೆಂಟ್ ಆಗಿದೆ ಸೆರ್ಗೆಲ್ಲ. ಇದನ್ನೆಲ್ಲ ಹೇಳೇ ಇಲ್ಲ ಅಮ್ಮ ತೋರ್ಸ್ಬೇಕಾದ್ರೆ. ಈಗ ಅವ್ರ ಹತ್ರ ಐತೆ, ಅಶ್ವಿನಿ ಹತ್ರ ಐತೆ, ನನ್ನ ಹತ್ರ ಐತೆ. ಈಗ ನೆಕ್ಸ್ಟ್ ನೀನು ಈ ತರ ಕಲರ್ ಸೇಮ್ ಸೀರೆ ಇದೆಯಾ? ಸೇಮ್ ಕಲರ್ ಚೇಂಜ್. ಹೌದಾ? ಬಟ್ ನಂದು ಇದೇ ಬಾರ್ಡರ್ ಅಶ್ವಿನಿ. ಅಕ್ಕ ನನ್ನ ಹತ್ರ ಒಂದ್ ಇದೆಯಲ್ಲ ಎಂಗೇಜ್ಮೆಂಟ್ ಸ್ಕೈ ಬ್ಲೂ ಕಲರ್, ಸ್ವಲ್ಪ ಹಿಂಗೆ ಇದೆ ಸೀರೆ. ಕಲರ್ ಎಲ್ಲ ನಾವೇನಾದ್ರೂ ಹಾಕೊಂಡ್ರೆ ವಿಡಿಯೋದಲ್ಲಿ 4 ಜನ ಒಂದೇ ತರ ಹಾಕೋಬೇಕು. ಸರಿ ಆಯ್ತು, ನೆಕ್ಸ್ಟ್ ತಗೋತೀನಿ. ಬಾ ಇಲ್ಲೇ ಆನೆಕಲ್ಗೆ, ಸರಿ ಆಯ್ತು, ಸುಧಾಬಾಬು ಅಂಗಡಿಗೆ ತರಿಸ್ತೀನಿ. ಕಾಸ್ ನೀನೇ ಕೊಡ್ಬೇಕು ನೈನಾ. ನಮ್ಮ ಮತ್ತೆ ಡೈಲಾಗ್ ಕೇಳಿ. ಆಯ್ತಮ್ಮ ತಗೋತೀನಿ. ದುಡ್ಡು ನೀನೇ ಕೊಡ್ಬೇಕು. ಸರಿ. ಸೀರೆ ತಗೊಳಕಾಗಲ್ವಾ ಅಂತೇಳಿಗೆ? ಯಾರ್ಗೆ? ನನ್ಗೆ 10,000 ಎಲ್ಲ ಸೀರೆಗೆ ಇನ್ವೆಸ್ಟ್ ಮಾಡಕ್ಕೆ ನಿಜವಾಗ್ಲೂ ನಂಗೆ ಒಂಥರ ಬೇಜಾರಾಗುತ್ತೆ. ಯಾಕಂದ್ರೆ ನನ್ ಸೀರೆ ಬಗ್ಗೆ ಅಷ್ಟೊಂದು ಆಸೆ ಇಲ್ಲ ನನ್ಗೆ. ಅದಕ್ಕೋಸ್ಕರ ಬೇಕಾದ್ರೆ ಡ್ರೆಸ್ ಅಂದ್ರೆ 10,000 ಡ್ರೆಸ್ ಆರಾಮಾಗಿ ಹೋಗಿ ತಗೋತೀನಿ. ಇವಾಗ ನೀವ್ ಹೇಳಿದಿರಲ್ಲ, ನೆಕ್ಸ್ಟ್ ಸೀರೆ ತಗೋತೀನಿ. ನಿಂದು ರಿಸೆಪ್ಷನ್ ಲೆಹೆಂಗಾ ಎಷ್ಟು ನಯನ? ಅದು 35. ಮತ್ ನಾವ್ 35 ಲೆಹೆಂಗಾಗೆಲ್ಲ ನಾವು ಅಲ್ಲ ನಯನ, ಅಷ್ಟು ತೂಕವಾಗಿರೋದು ಒದ್ಕೊಂಡು ಓಡಾಡಕ್ ಆಗಲ್ಲ. ಅದು ಬರೀ ಮೆಮೊರಿ ಅಮ್ಮ. ಅಂದ್ರೆ ಅದು ಚೆನ್ನಾಗಿ ಕಾಣಿಸ್ತದೆ. ಒಂದ್ಸತಿ ಲಾಸ್ಟ್ ಟೈಮ್ ನೀನ್ ಮೆನ್ಷನ್ ಮಾಡಿರಲಿಲ್ಲ ನಿಂದು ರಿಸೆಪ್ಷನ್ದು ಏನು ಮದ್ವೆ ಲುಕ್ ಕ್ರಿಯೇಟ್ ಮಾಡಿದಾಗ ಹಾ ಅದ್ರಲ್ಲಿ ಕೇಳಿದ್ರು ಪ್ರೈಸ್ ಎಷ್ಟು ಅಂತ ಕೇಳಿದ್ರು ಅನ್ಸುತ್ತೆ. ನನ್ಗೆ ಆ ಸೀರೆ ಅದು ಡ್ರೆಸ್ ಹಾಕೊಂಡು ವಿಡಿಯೋ ಮಾಡ್ಬೇಕಾದ್ರೆ ಮಳೆ ಬಂತು ಅಂತ ನಂಗೆ, ನಾನು ಹೇರ್ ಸ್ಟೈಲು ನೆಟ್ಟಗೆ ಮಾಡಲಿಲ್ಲ, ಏನು ವಿಡಿಯೋನು ಚೆನ್ನಾಗಿ ಬಂದಿಲ್ಲ. ಸೊ ಒಂದಿನ ನಾನು ಮೇಕಪ್ ಮಾಡಿಕೊಂಡು ನೀಟಾಗಿ
ಇವಾಗ ನಾವೊಂದು ಪ್ಲಾನ್ ಮಾಡ್ಕೋತೀವಿ. ನೆಕ್ಸ್ಟ್ 3 ಜನನು ಧಾರೆ ಸೀರೆ. ಅಮ್ಮ ನಿಮ್ದಿಲ್ಲಲ್ಲ. ಸೊ ಇಷ್ಟೇ ನಮ್ಮ ಸೀರೆ ಕಲೆಕ್ಷನ್ಸು. ಆಕ್ಚುಲಿ ಎಲ್ರದ್ದು ಸೀರೆ ತಂದಿದ್ದೀರಾ, ಇಷ್ಟ ಆಗ್ತಾ ಇತ್ತೇನೋ. ಇಷ್ಟು ಒಂದು 2-3 ಬೀರಿ ತುಂಬಿದ್ದಾರೆ, ಫುಲ್ಲು ವಾರ್ಡ್ರೋಬ್ ತುಂಬಿದ್ದಾರೆ ಇವರಿಬ್ರು. ಸೊ ವಿಡಿಯೋ ಇದ್ರ ಬಗ್ಗೆ ನಂಗೆ ಅಷ್ಟೊಂದು ಗೊತ್ತಿಲ್ಲ, ಹೇಗೋ ವಿಡಿಯೋ ಮಾಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೇನಮ್ಮ ಇಷ್ಟ ಅಲ್ಲ? ಅಯ್ಯೋ ಸಾರಿ, ಹೇಳ್ದೆ, ಇದು ನಮ್ಮ ಅಶ್ವಿನಿ ಅಕ್ಕ. ಫಸ್ಟೇ ಹೇಳ್ದೆ, ನಮ್ಮ ಅಶ್ವಿನಿ ಅಕ್ಕನ ಸೀರೆ ಎಷ್ಟಕ್ಕ ಇದು ಪ್ರೈಸ್? 11.5 ಅನ್ಸುತ್ತೆ. ನಮ್ಮ ಹಸ್ಬೆಂಡ್ ತಗೋ ಅಂತ ಹೇಳಿದ್ರು, ಪ್ರೈಸ್ ನಂಗೂ ಸ್ವಲ್ಪ ಕೊಡಮ್ಮ. ನಮ್ಮ ಹಸ್ಬೆಂಡ್ ಈ ತರ ಸೀರೆ ತಗೋ ಅಂದ್ರು. ನಾನು ಪ್ರೈಸ್ ಕೇಳ್ಬಿಟ್ಟು ನೋಡೋಣ ಅಂತ ಹೇಳಿದ್ದೀನಿ. ಬಟ್ ಸೀರೆ ತಗೋತೀನಿ. ಈ ಸೀರೆ ನಂಗೆ ತುಂಬಾ ಇಷ್ಟ ಆಯ್ತು. ಇವಾಗ ಉಟ್ಕೊಂಡ್ಮೇಲೆ ನಂಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ರೆ ನಂಗಂತೂ ತುಂಬಾ ಇಷ್ಟ ಆಯ್ತು. ಎಲ್ಲ ನನ್ನ ಹತ್ರ ಈ ತರ ಸೀರೆ ಒಂದು ಸ್ವಲ್ಪ ಇದಾವೆ, ಈ ತರ ಸೀರೆ ಇಲ್ಲ. ಸೊ ಇನ್ಮೇಲೆ ಸೀರೆ ತಗೋತೀನಿ. ಸೊ ಇಷ್ಟೇ, ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದೀವಿ. ನಮ್ಮ ಅತ್ತೆ ತುಂಬಾ ಚೆನ್ನಾಗಿ ಮಾತಾಡಿದ್ರು, ಎಷ್ಟಾಗುತ್ತಷ್ಟು ಮಾತಾಡಿದಾರ ಮಾ. ವಿಡಿಯೋ ನೋಡ್ಬೇಕಾದ್ರೆ ಮಾತಾಡಿದಾರೆ. ನೀನ್ ತಿನ್ಬಿಟ್ಟು ಮಾತಾಡಿದ್ದಾರೆ ಮಾ. ಸೀರೆ ಅವರು ಎಕ್ಸ್ಪ್ಲೇನ್ ಮಾಡಿದಾರೆ. ಒಂದು 5 ಸೀರೆ ಆದ್ರೂ ಎಕ್ಸ್ಪ್ಲೇನ್ ಮಾಡಿದ್ದೀರಾ ತಾನೇಮ್ಮ, ಸ್ವಲ್ಪ ಮಾತಾಡ್ಕೊಂಡು ಅಷ್ಟೇ. ಉಳಿದಿದ್ದು ನಾನು ಜಾಸ್ತಿ ಮಾತಾಡಿಲ್ಲ. ನಮ್ಮ ಆಶಿಕ ಮತ್ತೆ ನಮ್ಮ ಅಶ್ವಿನಿ ಅಕ್ಕ ಅವ್ರು ಮಾತಾಡಿದ್ದಾರೆ. ಸೊ ಇಷ್ಟೇ, ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ವಿಡಿಯೋನ ನೋಡ್ತಾ ಇರಿ, ಹಾಗೆ ಲೈಕ್ ಮಾಡಿ. ಸ್ನೇಹಿತರೆ, ನೆಕ್ಸ್ಟ್ ನಾವು ನೈಟಿ ಕಲೆಕ್ಷನ್ ಇಷ್ಟು ಸೀರೆ ಇದ್ರು ಮನೇಲಿ ನೈಟಿ ತೋರ್ಸಲ್ಲ. ಸೊ ಬಾಯ್. ಬಾಯ್.